ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಫೆಬ್ರವರಿ 24, 2026ರಂದು ವಿಶ್ವ ಕ್ಯಾನ್ಸರ್ ದಿನದ ಅಂಗವಾಗಿ ಮೈಸೂರಿನ ಅಪೋಲೋ ಕ್ಯಾನ್ಸರ್ ಸೆಂಟರ್ ಶೂನ್ಯ ಹಂತದಲ್ಲೇ ಕ್ಯಾನ್ಸರ್ ಪತ್ತೆ ಮತ್ತು ಜೀವ ಉಳಿಸಿಕೊಳ್ಳುವ ಮತ್ತು ರೋಗದಿಂದ ಚೇತರಿಸಿಕೊಳ್ಳುವ ಕುರಿತು ಹೆಚ್ಚಿನ ಜಾಗೃತಿ ಮೂಡಿಸಲು ಝೀರೋ ಟು ಹೀರೋ ಅಭಿಯಾನವನ್ನು ಪ್ರಾರಂಭಿಸಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ರಮ್ಯಾ, ಡಾಕ್ಟರ್ ನೈಋತ್ಯ ಎಸ್, ಡಾಕ್ಟರ್ ನವೀನ್ ಜಯರಾಮ್, ಡಾಕ್ಟರ್ ರಂಜಿತಾ, ಡಾಕ್ಟರ್ ಅಮನ್ ನಾಯಕ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಫೆಬ್ರವರಿ 4 ವರ್ಲ್ಡ್ ಕ್ಯಾನ್ಸರ್ ಡೇ. ಬಟ್ ಪ್ರತಿದಿನ ಕ್ಯಾನ್ಸರ್ ಡೇ ಅಂತ ನಾವು ಪ್ರತಿದಿನ ಕ್ಯಾನ್ಸರ್ ಅವೇರ್ನೆಸ್ ಮಾಡ್ತಾ ಇರ್ತೀವಿ. ಸೊ ಈ ತಿಂಗಳು ಫೆಬ್ರವರಿ ತಿಂಗಳು ಸುಮಾರು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಅದರಲ್ಲಿ ಇದೊಂದು ಕ್ಯಾನ್ಸರ್ ಇನಿಷಿಯೇಟಿವ್, ಕ್ಯಾನ್ಸರ್ ಅವೇರ್ನೆಸ್ ಇನಿಷಿಯೇಟಿವ್ ಝೀರೋ ಟು ಹೀರೋ. ಸೊ ಝೀರೋ ಟು ಹೀರೋ ಅಂದ್ರೆ ಏನು? ಸ್ಟೇಜ್ 0 ಅಥವಾ ಪ್ರೀ ಕ್ಯಾನ್ಸರಸ್. ಸೊ ಪ್ರೀ ಕ್ಯಾನ್ಸರಸ್ ಸ್ಟೇಜ್ ಅಥವಾ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡೋದ್ರಿಂದ ಎಷ್ಟೆಲ್ಲ ಉಪಯೋಗ ಇದೆ ಪೇಷಂಟ್ಸಿಗೆ, ಅದೇ ಥರ ಫ್ಯಾಮಿಲಿಗೆ ಎಷ್ಟೆಲ್ಲ ಇದರಿಂದ ಪರಿಣಾಮ ಇದೆ ಅಂತ ಹೇಳೋದಕ್ಕಿರುವಂತಹ ಒಂದು ಕಾರ್ಯಕ್ರಮ. ಸೊ 2 ಎಕ್ಸಾಂಪಲ್ ಕೊಡ್ತೀನಿ. ನಮ್ಮದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ಮಹಿಳೆಗೆ ನಾವು ರೂಟೀನ್ ಆಗಿ ಹೆಲ್ತ್ ಚೆಕ್ ಮಾಡಿದ್ವಿ. ಹೆಲ್ತ್ ಚೆಕ್ ಅಲ್ಲಿ ನಾವು ವರ್ಷಕ್ಕೊಂದ್ಸಲ ಸ್ಕ್ರೀನಿಂಗ್ ಟೆಸ್ಟ್ ಎಲ್ಲ ಮಾಡಿಸ್ತಾ ಇರ್ತೀವಿ. ಅದರಲ್ಲಿ ಅವರಿಗೆ ಸ್ಟೇಜ್ 0 ಸರ್ವೈಕಲ್ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆಯಿತು. ಸೊ ಸ್ಟೇಜ್ 0 ಅಂದರೆ ಪ್ರೀ ಕ್ಯಾನ್ಸರ್ಸ್, ಅದಕ್ಕೆ ಸರ್ವೈಕಲ್ ಇಂಟ್ರಾಎಪಿಥೆಲಿಯಲ್ ನಿಯೋಪ್ಲೇಸಿಯಾ ಅಂತ ಹೇಳ್ತೀವಿ. ಸೊ ಮಹಿಳೆಗೆ ಆಲ್ರೆಡಿ ಮಕ್ಕಳಾಗಿ ಒಂದು ಫ್ಯಾಮಿಲಿ ಕಂಪ್ಲೀಟ್ ಆದ ಕಾರಣ ಶಿ ವಾಂಟೆಡ್ ಟು ಅಂಡರ್ಗೋ ಹಿಸ್ಟೆಕ್ಟಮಿ. ಸೊ ಇದಕ್ಕೆ ಬೇಕಾದಂತ ಆಪರೇಷನ್ ಮಾಡಿದ್ವಿ. ಅದರಲ್ಲೂ ಕ್ಯಾನ್ಸರ್ ಇಲ್ಲ, ಪ್ರೀ ಕ್ಯಾನ್ಸರ್ ಸ್ಟೇಜ್ ಅಂತ ಕನ್ಫರ್ಮ್ ಆಯಿತು. ಸೊ ಲಕ್ಕಿಲಿ ಅವರಿಗೆ ಕ್ಯಾನ್ಸರ್ ಮುಂದೆ ಬರುವಂತಹ ತೊಂದರೆ ಕಡಿಮೆ ಆಯಿತು. ಕೀಮೋಥೆರಪಿ, ರೇಡಿಯೇಷನ್ ಅವಾಯ್ಡ್ ಮಾಡೋಕ್ಕಾಯಿತು. ಶಿ ಈಸ್ ರನ್ ಓವರ್ ರೂಟೀನ್, ಶಿ ಈಸ್ ಏಬಲ್ ಟು ಡೂ ಡೈಲಿ ಆಕ್ಟಿವಿಟಿ. ದಿಸ್ ವಾಸ್ ಆಲ್ಮೋಸ್ಟ್ 3 years ಬ್ಯಾಕ್. ಇನ್ನೊಂದು ಮಹಿಳೆ ಅದೇ ತರ 67 ವರ್ಷದ ಮಹಿಳೆ ರುಟೀನ್ ಹೆಲ್ತ್ ಚೆಕ್ಅಪ್ ಅಲ್ಲಿ ಮ್ಯಾಮೋಗ್ರಾಮ್ ಅಲ್ಲಿ ಪ್ಲಸ್ ಅಲ್ಟ್ರಾಸೌಂಡ್ ಅಲ್ಲಿ ಆಲ್ಮೋಸ್ಟ್ 7 ಮಿಲಿಮೀಟರ್ ಅಂದ್ರೆ 1 ಸೆಂಟಿಮೀಟರ್ ಇಂದ ಕಡಿಮೆ ಗಂಟಿದೆ ಅಂತ ಗೊತ್ತಾಯ್ತು ಬ್ರೆಸ್ಟ್ ಅಲ್ಲಿ. ಸೊ ನಮ್ಮಲ್ಲಿ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಇರೋ ಕಾರಣ ಗೈಡೆಡ್ ಬಯೋಪ್ಸಿ ಅಂತ ಮಾಡಿದ್ವಿ. ಅದರಲ್ಲಿ ಕ್ಯಾನ್ಸರ್ ಇರೋ ಚಾನ್ಸಸ್ ಜಾಸ್ತಿ ಅಂತ ಕನ್ಫರ್ಮ್ ಆಯಿತು. ಬ್ರೆಸ್ಟ್ ಉಳಿಸುವಂತ ಆಪರೇಷನ್ ಮಾಡಿ ಸೆಂಟಿನಲ್ ಲಿಂಫ್ ಬಯೋಪ್ಸಿ ಅಂತ ಮಾಡಿದ್ವಿ. ಸೊ ಅದರಲ್ಲೂ ವೆರಿ ಅರ್ಲಿ ಸ್ಟೇಜ್ ಕ್ಯಾನ್ಸರ್ ಅಂತ ಪತ್ತೆ ಮಾಡೋಕ್ಕಾಯಿತು. ಸೊ ಪೇಷಂಟ್ ಡಸಂಟ್ ರಿಕ್ವೈರ್ ಫರ್ದರ್ ಎನಿ ಟ್ರೀಟ್ಮೆಂಟ್. ಸೊ ದಿಸ್ ಇಸ್ ದ ಹೋಲ್ ಆಸ್ಪೆಕ್ಟ್ ಆರ್ ಪರ್ಪಸ್ ಆಫ್ ಹ್ಯಾವಿಂಗ್ ಹೆಲ್ತ್ ಚೆಕ್ಅಪ್ ಅಥವಾ ಸ್ಕ್ರೀನಿಂಗ್ ಟೆಸ್ಟ್. ಸೊ ಸ್ಕ್ರೀನಿಂಗ್ ಟೆಸ್ಟ್ ಬಗ್ಗೆ ಮಾತಾಡೋದಾದ್ರೆ ನಮ್ಮ ದೇಹದಲ್ಲಿ 4 ರಿಂದ 5 ಭಾಗದಲ್ಲಿ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡ್ತೀವಿ. ಸ್ಕ್ರೀನಿಂಗ್ ಟೆಸ್ಟ್ ಮಾಡೋ ಉದ್ದೇಶ ಮಹಿಳೆ ಅಥವಾ ಪುರುಷನಿಗೆ ಸಿಂಪ್ಟಮ್ಸ್ ಬರೋಕ್ಕಿಂತ ಮೊದಲು ಕ್ಯಾನ್ಸರ್ ಪತ್ತೆ ಹಚ್ಚಕ್ಕಾಗತ್ತಾ. ಸೊ ಇದು 4 ರಿಂದ 5 ಜಾಗದಲ್ಲಿ ಆಗುತ್ತೆ. ಸೊ ಪ್ರತಿ ಮಹಿಳೆ 40 ವರ್ಷ ಮೇಲ್ಪಟ್ಟ ಪ್ರತಿ ಮಹಿಳೆ ವರ್ಷಕ್ಕೊಂದ್ಸಲ ಸ್ತನದ ಎಕ್ಸ್ರೇ ಅಥವಾ ಮ್ಯಾಮೋಗ್ರಾಮ್ ಮಾಡಿಸ್ಬೇಕು. 21 ವರ್ಷ ಆದ್ಮೇಲೆ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ತಿಂಗಳಿಗೆ ಒಂದ್ಸಲ ಮಾಡಬೇಕು. ಸೊ ಈ 2 ಟೆಸ್ಟ್ ಇಂದ ಸ್ತನದಲ್ಲಿ ಆಗುವಂತಹ ಬದಲಾವಣೆ ಅತಿ ಬೇಗವಾಗಿ ಪತ್ತೆ ಹಚ್ಚಕ್ಕಾಗುತ್ತೆ. ಸೊ ಈವನ್ ಸ್ಟೇಜ್ 0 ಬ್ರೆಸ್ಟ್ ಅಲ್ಲಿ ಪತ್ತೆ ಹಚ್ಚಕ್ಕಾಗುತ್ತೆ. ಇನ್ನು ಸರ್ವಿಕಲ್ ಕ್ಯಾನ್ಸರ್ ಬರೋದಿದ್ರೆ ಪ್ಯಾಪ್ ಸ್ಮಿಯರ್ ಪ್ರತಿ ಮಹಿಳೆ ಸೆಕ್ಶುವಲ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡಾದ್ಮೇಲೆ ಅಥವಾ ಮದುವೆ ಆದ್ಮೇಲೆ ಯಾವುದು ಫಸ್ಟು ಅದು. ಸೊ 3 ವರ್ಷಕ್ಕೊಂದ್ಸಲ ಪ್ಯಾಪ್ ಸ್ಮಿಯರ್ ಮಾಡೋದ್ರಿಂದ ಅಥವಾ ಅದ್ರ ಜೊತೆಗೆ HPV ಟೆಸ್ಟಿಂಗ್ 5 ವರ್ಷಕ್ಕೊಂದ್ಸಲ ಮಾಡೋದ್ರಿಂದ ಸ್ಟೇಜ್ 0 ಸರ್ವೈಕಲ್ ಕ್ಯಾನ್ಸರ್ ಅಥವಾ ವೆರಿ ಅರ್ಲಿ ಸರ್ವೈಕಲ್ ಕ್ಯಾನ್ಸರ್ ಪತ್ತೆ ಹಚ್ಚಬಹುದು. ಇನ್ನು ಇನ್ನೆರಡು ಭಾಗ ಇರೋದು, ಒಂದು ಸ್ಮೋಕಿಂಗ್ ಹಿಸ್ಟ್ರಿ ಇರೋರಲ್ಲಿ ನಾವು ವರ್ಷಕ್ಕೊಂದ್ಸಲ ಲಂಗ್ಸ್ ಇದು ಸಿಟಿ ಸ್ಕ್ಯಾನ್ ಮಾಡಿಸ್ತೀವಿ. ಲಂಗ್ಸ್ ಇದು ಸಿಟಿ ಸ್ಕ್ಯಾನ್ ಮಾಡೋದ್ರಿಂದ ಲಂಗ್ ಕ್ಯಾನ್ಸರ್ನು ವೆರಿ ಅರ್ಲಿ ಸ್ಟೇಜಲ್ಲಿ ಪತ್ತೆ ಮಾಡೋಕ್ಕಾಗುತ್ತೆ. ಅದೇ ತರ 50 ವರ್ಷ ಮೇಲ್ಪಟ್ಟ ಎಲ್ಲ ಜನಸಾಮಾನ್ಯರಲ್ಲಿ 10 ವರ್ಷಕ್ಕೊಂದ್ಸಲ ಕೊನೋಸ್ಕೋಪಿ ಅಥವಾ 5 ವರ್ಷಕ್ಕೊಂದ್ಸಲ ಸಿಗ್ಮಾಯ್ಡೋಸ್ಕೋಪಿ ಮಾಡೋದ್ರಿಂದ ದೊಡ್ಡ ಕರಳಲ್ಲಿ ಏನಾದರೂ ಬದಲಾವಣೆ ಗೊತ್ತಾಗುತ್ತೆ. ಇನ್ನೊಂದು ವೆರಿ ಸಿಂಪಲ್ ಟೆಸ್ಟ್, ಸ್ಕ್ರೀನಿಂಗ್ ಟೆಸ್ಟ್ ಇರೋದು ಬಾಯಿಯ ಕ್ಯಾನ್ಸರ್. ಸೊ ಬಾಯಿ ಜಸ್ಟ್ ಪರೀಕ್ಷೆ ಮಾಡಿ ಬಾಯಿಯ ಒಳಭಾಗವನ್ನು ಕಂಪ್ಲೀಟ್ ಆಗಿ ನಾವು ತಪಾಸಣೆ ಮಾಡಿದ್ರೆ ಅದರಲ್ಲೂ ಸ್ಟೇಜ್ 0 ಕ್ಯಾನ್ಸರ್ ಅಥವಾ ಪ್ರೀ ಕ್ಯಾನ್ಸರ್ ಸ್ಟೇಜಸ್ ಪತ್ತೆ ಮಾಡಬಹುದು. ಸೊ ವೆರಿ ಇಂಪಾರ್ಟೆಂಟ್ ಮಾಧ್ಯಮ ಮಿತ್ರರು ನಿಮ್ಮ ಮೂಲಕ ಗೊತ್ತಾಗಬೇಕಾದ್ರೆ ಏನಂದ್ರೆ ಸಿಂಪ್ಟಮ್ಸ್ ಬರೋಕ್ಕಿಂತ ಮೊದಲು ರುಟೀನ್ ಆಗಿ ಹೆಲ್ತ್ ಚೆಕ್ಅಪ್ ಮಾಡಿಸ್ತಾ ಇದ್ರೆ ಅಟ್ಲೀಸ್ಟ್ ಕೆಲವು ಕ್ಯಾನ್ಸರ್ ಪತ್ತೆ ಹಚ್ಚಿ ಬೇಗ ಗುಣಮುಖರಾಗಬಹುದು. ಅದೇ ತರ ಅನ್ನೆಸರಿ ಫರ್ದರ್ ಟ್ರೀಟ್ಮೆಂಟ್ ಬೇಕಾಗಿಲ್ಲ. ಥ್ಯಾಂಕ್ ಯು. ವರ್ಷ ನಾವು ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಆಚರಿಸಿದ್ವಿ. ಅದರ ಮುಖ್ಯ ಉದ್ದೇಶ ಏನು ಅಂತ ನಮಗೆ ಗೊತ್ತಾಗಬೇಕು. ಮುಖ್ಯ ಉದ್ದೇಶಗಳು ಏನು? ಫಸ್ಟು ಕ್ಯಾನ್ಸರ್ ಬಗ್ಗೆ ಅದರ ಚಿಹ್ನೆ ಏನೇನು, ಅದರ ಲಕ್ಷಣ ಏನೇನು, ಅದರ ರಿಸ್ಕ್ ಫ್ಯಾಕ್ಟರ್ಸ್ ಏನು, ಅದರ ಇನ್ಸಿಡೆನ್ಸ್ ಏನಾಗ್ತಾ ಇದೆ, ಅದು ಹೆಂಗೆ ಕಂಡುಹಿಡಿಯೋದು, ಅದರ ಬಗ್ಗೆ ನಮಗೆ
ಅವೇರ್ನೆಸ್ ಮೂಡಿಸೋದು ತುಂಬ ಇಂಪಾರ್ಟೆಂಟ್. ಅದರಿಂದ ಬೇಗ ಕ್ಯಾನ್ಸರ್ ಪತ್ತೆ ಹಚ್ಚಲು ಅನುಕೂಲ ಆಗುತ್ತೆ. ಸೆಕೆಂಡ್ ಏನಂದರೆ ಕ್ಯಾನ್ಸರ್ಗೆ ಅದರ ಜೊತೆ ಹೊಂದಿರುವ ಭಯ ಆಗಲಿ, ಇಲ್ಲಾಂದರೆ ಕ್ಯಾನ್ಸರ್ ಬಗ್ಗೆ ಅದರ ಜೊತೆ ಹೊಂದಿರುವ ಏನಂತಾರೆ ಇದು ಅಂತಾರೆ ಕಳಂಕ ಅಂತಾರೆ, ಅದು ತುಂಬ ಇದೆ ಸೊಸೈಟಿಯಲ್ಲಿ. ಅದು ಹೇಗೆ ನಾವು ನೋಡೋದು, ಚಾಲೆಂಜ್ ಮಾಡೋದು, ಆದಷ್ಟು ಭಯ ಕಮ್ಮಿ ಮಾಡೋದು, ಆದಷ್ಟು ಕ್ಯಾನ್ಸರ್ ಜೊತೆ ಅಟ್ಯಾಚ್ ಆಗಿರೋದು ಆ ಕಳಂಕ ಅದು ಕಮ್ಮಿ ಮಾಡೋದು, ಅದು ಪ್ರಯತ್ನ ಮಾಡೋದು ಎರಡನೇ ಮುಖ್ಯ ಉದ್ದೇಶ. ಥರ್ಡ್ ಅಂದರೆ ಏನಂದರೆ ಹೆಲ್ತಿ ಲೈಫ್ ಸ್ಟೈಲ್ ಪ್ರಮೋಟ್ ಮಾಡೋದು. ವಾಕಿಂಗ್ ಆಗಲಿ, ಸ್ಮೋಕಿಂಗ್ ಬಿಡೋದು, ಆಲ್ಕೋಹಾಲ್ ಆದಷ್ಟು ಕಮ್ಮಿ ಮಾಡೋದು, ಅದರ ಜೊತೆ ವರ್ಷ ಜನರಲ್ ಹೆಲ್ತ್ ಚೆಕಪ್ಪು ಆ ಲೈಫ್ ಸ್ಟೈಲಲ್ಲಿ ಸೇರಿಸೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ತುಂಬ ಕ್ಯಾನ್ಸರ್ ಬೇಗ ಪತ್ತೆ ಹಚ್ಚುತ್ತೆ. ಅದಿಲ್ಲದೆ ಪ್ರಿವೆಂಟಿವ್ ಮೆಜರ್ಸ್ ಏನೇನು ಮಾಡ್ಬೋದು ಅದೆಲ್ಲ ಅದರ ಬಗ್ಗೆ ಅಡ್ವೈಸ್ ಕೊಡೋದು. ಫೋರ್ತ್ ಅಂದರೆ ಕ್ಯಾನ್ಸರ್ ಲಕ್ಷಣ ಬರೋಕ್ಕಿಂತ ಮುಂಚೆನೇ ಕ್ಯಾನ್ಸರ್ ಪತ್ತೆ ಹಚ್ಚಿ ಆದಷ್ಟು ಅರ್ಲಿ ಸ್ಟೇಜ್ ಆಗಲೇ ಡಾಕ್ಟರ್ ರಮ್ಯಾ ಹೇಳಿದ್ದಾರೆ, ಸ್ಟೇಜ್ 0 ಆರ್ ಸ್ಟೇಜ್ 1 ಪತ್ತೆ ಹಚ್ಚಿ ಯಾವಾಗ ನಾವು ಅದು ಟ್ರೀಟ್ ಮಾಡ್ತೀವಿ ಕ್ಯಾನ್ಸರ್ ವಾಸಿ ಆಗೋ ಚಾನ್ಸಸ್ಸು ಆಲ್ಮೋಸ್ಟ್ 90% ಜಾಸ್ತಿ ಆಗ್ಬಿಡುತ್ತೆ. ಸೊ ಇದರಿಂದ ಬೇಗ ಕ್ಯಾನ್ಸರ್ ಪತ್ತೆ ಹಚ್ಚಿ ಆ 0 ಸ್ಟೇಜಲ್ಲೇ ಪತ್ತೆ ಹಚ್ಚೋದು ನಮ್ಮ ಉದ್ದೇಶ, ಮೇನ್ ಉದ್ದೇಶ. ಅದಕ್ಕೆ ಈ ಕ್ಯಾಂಪೇನು 0 to Hero, 0 ಸ್ಟೇಜಲ್ಲೇ ಕಂಡುಹಿಡಿದು ಆ ಪೇಷಂಟ್ಗೂ ಒಂದು ಹೀರೋ ಮಾಡಲು ನಮ್ಮ ಉದ್ದೇಶ. ಸೊ ದಟ್ ಇಸ್ ವಾಟ್ ಇಸ್ ದ ಪ್ಲಾನ್ ಆನ್ ದಿಸ್ ಪ್ರೆಸ್ ಮೀಟ್. ಥ್ಯಾಂಕ್ ಯು. 0 to Hero ಅಂತ. ಸೊ ಅದಾಗಲೇ ನನ್ನ ಮಿತ್ರರು ಹೇಳ್ದಂಗೆ 0 ಅಂತ ಅಂದರೆ ಏನು? ಸೊ ಫಸ್ಟ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಏನಂದರೆ, ಇಲ್ಲಿ ನಾವು ಸ್ಟೇಜ್ 0 ಕ್ಯಾನ್ಸರ್ನ ಚಿಕಿತ್ಸೆ ಮಾಡಿದ್ರೆ ಗುಣಮುಖಿ ಆಗೋ ಸಾಧ್ಯತೆಗಳು 100% ಇರುತ್ತೆ. ಹಾಗೆ ಒಂದೊಂದು ಸ್ಟೇಜ್ ದಾಟ್ತಾ ಇದ್ದಂಗೆ ಕ್ಯಾನ್ಸರ್ ಔಟ್ಕಮ್ಮು ಕಮ್ಮಿ ಆಗ್ಕೊಂಡು ಹೋಗುತ್ತೆ. ಸ್ಟೇಜ್ 4 ಅಂತ ಅಂದರೆ ಕ್ಯಾನ್ಸರು ಒಂದು ಜಾಗದಿಂದ ಹಲವಾರು ಕಡೆ ಹರಡಿದೆ. ಅದು ಇಟ್ಸ್ ನೋ ಲಾಂಗರ್ ಎ ಲೋಕಲೈಸ್ ಡಿಸೀಸ್, ಸಿಸ್ಟಮಿಕ್ ಡಿಸೀಸ್ ಅಂತೀವಿ. ಸೊ ಅಂಥ ಸ್ಟೇಜ್ನಲ್ಲಿ ಬಂದಾಗ ಚಿಕಿತ್ಸೆ ಮಾಡಿದ್ರೂ ಅವರಿಗೆ ಪ್ರತಿಫಲ ಸಿಗೋ ಸಾಧ್ಯತೆಗಳು ತುಂಬ ಕಮ್ಮಿ ಇರುತ್ತೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಿಂದ ನಿಮ್ಮ ಮಾಧ್ಯಮದಿಂದ ಆದಷ್ಟು ಅವೇರ್ನೆಸ್ನ ಮೂಡಿಸ್ಬೇಕು. ನಾವು ಸ್ಟೇಜ್ 0ನಲ್ಲಿ ಸ್ಕ್ರೀನಿಂಗ್ ಮಾಡಿ ಪೇಷಂಟ್ನ ನಾವು ಪಿಕಪ್ ಮಾಡ್ತು ಅಂತಂದರೆ ಅವರಿಗೆ ಚಿಕಿತ್ಸೆ ಕೊಟ್ಟು ಗುಣಮುಖಿಗಳಾಗೋ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಸ್ಟೇಜ್ 0 ಅಂದರೆ ಬರೀ ಸ್ಟೇಜ್ 0ನಲ್ಲಿ ನಾವು ಕ್ಯಾನ್ಸರ್ನ ಪತ್ತೆ ಹಚ್ಚೋದಂತ ಅಷ್ಟೇ ಅಲ್ಲ. ಸ್ಟೇಜ್ 0 ಅಂತಂದರೆ 0 to Hero ಅಂತಂದರೆ ಒಂದು 0 ಅವೇರ್ನೆಸ್ ಇದೆ ಇವತ್ತು ಜನರಲ್ಲಿ, ಅದನ್ನು ನಾವು ಅವೇರ್ನೆಸ್ ಮಾಡಬೇಕು. ಎರಡನೇದು 0 ಆಕ್ಸೆಸ್ ಇದೆ. ಕೆಲವು ಕಡೆ ಜನರಿಗೆ ಚಿಕಿತ್ಸೆ ತಗೊಳ್ಳಿಕ್ಕೆ ಎಲ್ಲಿ ಸಿಗುತ್ತೆ, ಅದರದ್ದು ಅನುಕೂಲಗಳೇನು, ಸೌಲಭ್ಯಗಳೇನು ಅನ್ನೋದು ಮಾಹಿತಿಗಳಿರಲ್ಲ. ಆ ಮಾಹಿತಿನ ನಾವು ಮೂಡಿಸ್ಬೇಕು ಜನರಲ್ಲಿ. ಸೊ ಇದು ಎರಡು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಅಂತ ಅಂದರೆ ಆದಷ್ಟು ನಾವು ಈ ಕಾಯಿಲೆಯಿಂದ ಹೋರಾಟ ನಡೆಸಲಿಕ್ಕೆ ಸಾಧ್ಯತೆ. ಇಲ್ಲಿವರೆಗೆ ಈ 3 ಜನ ಹೇಳಿದಂಗೆ ಯಾವ್ಯಾವ ಟೆಸ್ಟ್ಸ್ ನಲ್ಲಿ ಸ್ಕ್ರೀನಿಂಗ್ ಡಿಟೆಕ್ಟ್ ಆಗಬಹುದು ಅನ್ನೋದಕ್ಕೆ, ಫಾರ್ ಎಕ್ಸಾಂಪಲ್ ಒಂದು ರಕ್ತ ಪರೀಕ್ಷೆನಲ್ಲಿ ಕೂಡ ಡಿಟೆಕ್ಟ್ ಆಗ್ಬೋದು. ಪೇಷಂಟು ಹೆಲ್ತ್ ಚೆಕ್ ಅಂತ ಹೇಳಿ ಬರ್ತಾರೆ, ಬಟ್ ಅವ್ರಿಗೂ ಗೊತ್ತಿರೋದಿಲ್ಲ ಅವ್ರಿಗೆ ಎಲ್ಲೋ ಒಂದು ಕಡೆ ಸುಸ್ತಿತ್ತು ಅಂತ. ಥ್ರೂ ದಿಸ್ ಹೆಲ್ತ್ ಚೆಕ್ ನಮಗೆ ಅನೀಮಿಯಾ ಇದೆ ಅಂತ ಗೊತ್ತಾಗುತ್ತೆ, ಎಲ್ಲೋ ಒಂದು ಕಡೆ ಕಡಿಮೆ ಪ್ರಮಾಣದಲ್ಲಿ ಬ್ಲಡ್ಡಲ್ಲಿ ಕ್ಯಾನ್ಸರ್ ಇರೋ ಸಾಧ್ಯತೆ ಇದೆ ಅಂತ ಹೇಳಿ ಕೂಡ ಗೊತ್ತಾಗುತ್ತೆ. ಇದು ಒಂದು ಮೊಡಾಲಿಟಿ. ಹಾಗೆ ಕೆಲವು ಇದೇ ರಕ್ತ ಪರೀಕ್ಷೆನಲ್ಲೇ ಸೀರಮ್ ಮಾರ್ಕರ್ಸ್ ಅಂತ ಹೇಳಿ ಕೂಡ ಅವ್ರು ಬರೀತಾರೆ, ಅದ್ರದ್ದು ಕೂಡ ಕ್ಯಾನ್ಸರ್ ಅರ್ಲಿ ಸ್ಟೇಜಸ್ ಅಲ್ಲಿ ಬರ್ತಾ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ CA-125, CEA ಇದೆಲ್ಲ ಕೂಡ ಸ್ಕ್ರೀನಿಂಗ್ ಮೊಡಾಲಿಟೀಸ್ ಆಗಿ ಪರ್ಟಿಕ್ಯುಲರ್ ಏಜ್ ಗ್ರೂಪ್ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇರೋರಲ್ಲಿ ಕೂಡ ಪರೀಕ್ಷೆ ಮಾಡ್ಬೋದು. ಆಲ್ ದೀಸ್ ಆರ್ ನಾನ್ ಇನ್ವೇಸಿವ್ ಟೆಸ್ಟ್ಸ್ ಅಂತ ಹೇಳಿ, ಅಂದ್ರೆ ಬಯೋಪ್ಸಿ ತಗೊಳ್ದಿರೋ ಬರೀ ರಕ್ತ ಪರೀಕ್ಷೆನಲ್ಲಿ ಗೊತ್ತಾಗುವಂಥದ್ದು. ಇನ್ನು ಕೆಲವರು ರೇಡಿಯೋಲಾಜಿಕಲ್ ಇನ್ವೆಸ್ಟಿಗೇಷನ್ಸ್ ಕೂಡ ಅವರು ಬರೀತಾರೆ. ಎಕ್ಸ್ರೇ ಇರ್ಬೋದು, ಮ್ಯಾಮೋಗ್ರಫಿ ಇರ್ಬೋದು, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಇರ್ಬೋದು, ಅದರ ಥ್ರೂ ಕೂಡ ಗೊತ್ತಾಗುತ್ತೆ. ಇದು ಬಿಟ್ಟು ಇದರಲ್ಲಿ ಇನ್ನೇನಾದ್ರು ಗೊತ್ತಾಯಿತು ಅಂದಾಗ ಅವರು FNAC ಅಥವಾ ಬಯೋಪ್ಸಿ ಅಂತ ಹೇಳಿ ಇನ್ವೇಸಿವ್ ಮೊಡಾಲಿಟಿನಲ್ಲಿ ಟೆಸ್ಟ್ಸ್ ಮಾಡಿದಾಗ ಕ್ಯಾನ್ಸರ್ ಇದೆಯಾ ಇಲ್ವಾ, ಅರ್ಲಿ ಸ್ಟೇಜಸ್ ಅಲ್ಲಿ ಇದೆಯಾ ಅಥವಾ ಅವ್ರು ಹೇಳಿದ ಹಾಗೆ 0 ಸ್ಟೇಜಲ್ಲಿ ಇದೆಯಾ ಅಂತ ಹೇಳಿ ಗೊತ್ತಾದಾಗ ಖಂಡಿತವಾಗ್ಲೂ ಕಂಪ್ಲೀಟ್ ಅದರ ನಿರ್ಣಾಮ ಮಾಡಿ ಅವ್ರಿಗೆ ಫರ್ದರ್ ಬೇರೆ ಯಾವುದು ಕೀಮೋಥೆರಪಿನೂ ಇಲ್ಲಿದೆ, ರೇಡಿಯೋಥೆರಪಿನೂ ಇಲ್ಲಿದೆ, ಕಂಪ್ಲೀಟ್ ಕ್ಯಾನ್ಸರ್ದು ನಿರ್ಮೂಲನ ಮಾಡ್ಬೋದು. ಸೊ ಇದ್ರದ್ದೆಲ್ಲದೂ ಸಹಾಯ ಮಾಡುವಂಥ ಕೆಲಸ ನಮ್ದಾಗಿರುತ್ತೆ ಆಸ್ ಆಂಕೋಪಥಾಲಜಿಸ್ಟ್. ಸೊ ಅವ್ರು ಏನೇನು ಟೆಸ್ಟ್ಸ್ ಬರೀತಾರೆ ಖಂಡಿತವಾಗ್ಲೂ 2 ಯೋಚನೆ ಮಾಡಿದರೆ ಎಲ್ಲರೂ ಮಾಡಿಸ್ಕೋಬೇಕಾಗಿ ನಮ್ಮ ವಿನಂತಿ.
ಝೀರೋ ಅಂದರೆ ಕಾರ್ಸಿನೋಮಾ ಇನ್ ಸಿಟು ಅಂತ ಹೇಳ್ತೀವಿ. ಅಂದರೆ ಫುಲ್ ಕ್ಯಾನ್ಸರ್ ಪರಿವರ್ತನೆ ಆಗೋ ಮುಂಚೆನೇ ಒಂದು ಸ್ಟೇಜ್ ಇರುತ್ತೆ. ಓಕೆ, ಅದಕ್ಕೆ ಝೀರೋ ಸ್ಟೇಜ್ ಅಂತ ಹೇಳ್ತೀವಿ, ಕಾರ್ಸಿನೋಮಾ ಇನ್ ಸಿಟು ಅಂತ. ಸ್ವಲ್ಪ ಏನು ಸರ್ವೈಕಲ್ ಕ್ಯಾನ್ಸರ್ ಆಗಲಿ, ಬೇರೆ ಬ್ರೆಸ್ಟ್ ಕ್ಯಾನ್ಸರ್ ಆಗಲಿ, ಆ ಸ್ಟೇಜಲ್ಲಿ ನಾವು ಕಂಡುಹಿಡಿಬೋದು. ಓಕೆ, ಸೊ ಅದನ್ನು ಕಂಡುಹಿಡಿದು ಬೇಗ ವಾಸಿ ಮಾಡ್ತೀವಿ. ಸೊ ಅದಕ್ಕೆ ಝೀರೋ ಸ್ಟೇಜ್ ಅಂತ. ಹೌದು, ಯಾವ ಕ್ಯಾನ್ಸರ್ ಆದರೆ ಬರಲಿ ಫಸ್ಟು ಒಂದು ಪ್ರೀ ಮ್ಯಾಲಿಗ್ನೆಂಟ್ ಸ್ಟೇಜಿಂದ ಬರುತ್ತೆ. ಮೋಸ್ಟ್ ಶ್ವಾಸ ಇದು ಏನೋ ಬ್ರೆಸ್ಟ್ ಕ್ಯಾನ್ಸರ್ ಆಗಲಿ, ಗರ್ಭಕಂಠದ ಕ್ಯಾನ್ಸರ್ ಆಗಲಿ, ಕೋಲನ್ ಕ್ಯಾನ್ಸರ್ ಆಗಲಿ, ಪ್ರಾಸ್ಟೇಟ್ ಕ್ಯಾನ್ಸರ್ ಆಗಲಿ, ಅದು ತುಂಬ ಬೇಗ ಕಂಡುಹಿಡಿಯುತ್ತೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.